ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ನ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿರೋದಾಗಿರುತ್ತೆ. ಒಂದು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಕೆಲವೊಂದು ಭಾಗದ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಮತ್ತೆ ಇನ್ನು ಕೆಲವೊಂದು ಭಾಗದ ಅಭ್ಯರ್ಥಿಗಳಿಗೆ ಬಹುತೇಕ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಅಭ್ಯರ್ಥಿಗಳ ಒಂದು ಪ್ರಶ್ನೆ ಏನು ಬರ್ತಿದೆ ಅಂತಂದ್ರೆ, ನಮ್ಮ ಒಂದು ಪರ್ಸೆಂಟೇಜ್ ಜಾಸ್ತಿ ಇದೆ, ಬಟ್ ನಮಗೆ ಸೀಟ್ ಸಿಕ್ಕಿಲ್ಲ, ಸ್ಟಾರ್ ಮಾರ್ಕ್ ಬಂದಿದೆ. ನಮಗಿನ್ನ ಕಡಿಮೆ ಪರ್ಸೆಂಟೇಜ್ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿದ್ದಾವೆ. ಇದು ಯಾವ ತರ ಆಗಿದ್ರೆ ನಾವೇನು ಮಿಸ್ಟೇಕ್ ಮಾಡಿದೀವಿ ಅಂತಕ್ಕಂಥ ಒಂದು ಅಭ್ಯರ್ಥಿಗಳು ಪ್ರಶ್ನೆಗಳಿದಾವೆ. ಮತ್ತೆ ಆ ಅಭ್ಯರ್ಥಿಗಳು ಏನೇನು ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರೆ ಮತ್ತೆ ಅದೇ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ರೆ ಫೋರ್ತ್ ರೌಂಡ್ ಕೂಡ ಅಭ್ಯರ್ಥಿಗಳಿಗೆ ಹೆಸರು ಬಂದ್ರು ಸ್ಟಾರ್ ಬಂದಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳು ಏನೇನು ತಪ್ಪನ್ನ ಮಾಡ್ತಿದ್ದಾರೆ, ಏನೇನು ತಪ್ಪನ್ನ ಮಾಡಬಾರ್ದು, ಯಾವ ಕಾರಣಕ್ಕೆ ಏನೇನು ಆಗಿದೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತೀರಾ. ಹೆಚ್ಚುವರಿ B.Ed ಆಗಿರ್ಬೋದು, ಟಿಇಟಿಗೆ ಸಂಬಂಧಪಟ್ಟಂತೆ ಇತರೆ ಒಂದು ಸರ್ಕಾರಿ ಕೋಟ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಮಾಹಿತಿನ ಪಡ್ಕೋಬೇಕು ಅಂತಿದ್ರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ಉಚಿತ ಕೂಡ ಆಗಿರುತ್ತೆ ಯೂಟ್ಯೂಬ್ ನಲ್ಲಿ ಇದು ಅಂತ ತಿಳಿಸ್ತಾ ಅಭ್ಯರ್ಥಿಗಳು ಒಂದೊಂದಾಗಿ ಮಾಹಿತಿನ ತಿಳಿಸೋಣ. ಒಂದು ಕನ್ನಡ ವೇದ ಅಫಿಷಿಯಲ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ಗಳಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಅವುಗಳ ಮುಖಾಂತರ ಫಾಲೋ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಮಾಹಿತಿನ ಎಕ್ಸ್ಪ್ಲೇನ್ ಮಾಡೋಣ ಅಭ್ಯರ್ಥಿಗಳಿಗೆ. ಮತ್ತೆ ಅಭ್ಯರ್ಥಿಗಳು ಇವಾಗ ಮೇನ್ ರೀಸನ್ ಏನಾಗಿರುತ್ತೆ ಅಂದರೆ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಪ್ರಶ್ನೆ ಆಗ್ತಿರುವಂಥದ್ದು. ಇವಾಗ ಕೆಲವೊಂದು ಅಭ್ಯರ್ಥಿಗಳಿಗೆ ಅಂದರೆ ಸೆಲೆಕ್ಷನ್ ಲಿಸ್ಟ್ ಓಪನ್ ಮಾಡಿ ನೋಡಿದಾಗ ಸೈನ್ಸ್ ಅನ್ನೋದಕ್ಕಿಂತ ಈಗ ಆರ್ಟ್ಸ್ ಅಭ್ಯರ್ಥಿಗಳಿಗೆ 32 MB ಒಂದು ಸೆಲೆಕ್ಷನ್ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ ಇಲಾಖೆ ಕಡೆಯಿಂದ ಅಂತ ಹೇಳ್ಬೋದು. ಬಹುತೇಕ ಅಭ್ಯರ್ಥಿಗಳನ್ನು ಕನ್ಸಿಡರ್ ಮಾಡಿದ್ದಾರೆ. 50%, 52, 54, 55, 56, 60, 62, 64, 70, 72, 74 ಈ ಒಂದು ಪರ್ಸೆಂಟೇಜಲ್ಲಿ ಅಭ್ಯರ್ಥಿಗಳಿಗೆ ಕೆಲವೊಂದು ಅಭ್ಯರ್ಥಿಗಳಿಗೆ ಸ್ಟಾರ್ ಬಂದಿರೋ ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ ಆಗಿದೆ. ಬಟ್ ಇನ್ನು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಕೂಡ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿತ್ತು ಅಥವಾ ಸ್ಟಾರ್ ಬಂದಿತ್ತು. 80, 84%, 86%, 82%, 81%. ಆ ಅಭ್ಯರ್ಥಿಗಳು ಅವಾಗ ಸ್ಟಾರ್ ಬಂದಿದೆ. ಈಗ ಅವ್ರಿಗೆ ಶಾಕ್ ಆಗ್ತಿರೋದೇನೆಂದ್ರೆ, ನಮಗಿನ ಕಡಿಮೆ ಪರ್ಸೆಂಟ್ ಇರತಕ್ಕಂಥ ಕೆಲವೊಂದು ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿದೆಯಲ್ಲ, ನಮ್ಗೆ ಯಾಕೆ ಸಿಕ್ತಿಲ್ಲ, ಏನಾಗಿದೆ ಅಂತಕ್ಕಂಥ ಗೊಂದಲದಲ್ಲಿ ಇದ್ದೀರಲ್ಲ. ಇದ್ರ ಬಗ್ಗೆ ಹೇಳುವಂತಂದ್ರೆ, ಅಭ್ಯರ್ಥಿಗಳೇ ನಿಮಗೆ ಸ್ಟಾರ್ ಮಾರ್ಕ್ ಬಂದಿದೆ ಅನ್ಕೊಳ್ಳಿ. ಸೊ ಏನ್ ರೀಸನ್ಗೆ ಸ್ಟಾರ್ ಮಾರ್ಕ್ ಬಂದಿದೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕಿರುತ್ತೆ. ಇದ್ರ ಬಗ್ಗೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿನ ಕೊಟ್ಟಿದ್ವಿ. ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಗೊತ್ತಿಲ್ಲದೆ ಹೋಗ್ಬೋದು, ಅಥವಾ ಈ ತರ ಕೆಲ ಅಭ್ಯರ್ಥಿಗಳಿಗೆ ವಿಡಿಯೋ ನೋಡಿದ್ರು ಕೂಡ ನಾವು ಎಷ್ಟು ಬಾರಿ ಹೇಳಿದ್ರು ಕೂಡ ನೀವು ಅದನ್ನ ನಿರ್ಲಕ್ಷ್ಯ ಕೂಡ ಮಾಡಿರಬಹುದಾಗಿರುತ್ತೆ. ಕಾಲೇಜಿನ ಯಾವ ತರ ಆಯ್ಕೆ ಮಾಡಬೇಕು, ಇಲ್ಲಿ ಅಭ್ಯರ್ಥಿಗಳಿಗೆ ಕಾಲೇಜಿನ ಯಾವ ಥರ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಅಭ್ಯರ್ಥಿಗಳಿಗೆ ಹೆಚ್ಚಾಗಿ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಯಾಕಂದ್ರೆ ನಾವು ಕೂಡ ಅಭ್ಯರ್ಥಿಗಳಿಗೆ ಒಂದು ಒಂದು 3 ವಿಡಿಯೋಸಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದೀವಿ. ಮತ್ತು ಇನ್ಸ್ಟಾಗ್ರಾಮ್ ಕೂಡ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋಕೆ ಮುಂಚೆ ಯಾವ ಥರ ಕಾಲೇಜನ್ನು ಆಯ್ಕೆ ಮಾಡಬೇಕು, ಮತ್ತು ಎಷ್ಟು ಕಾಲೇಜ್ಗಳನ್ನು ಆಯ್ಕೆ ಮಾಡಬೇಕು, ಮತ್ತು ಇನ್ನೊಂದು ಪರ್ಸೆಂಟೇಜ್ ಆಗಿರ್ಬೋದು, ರಿಸರ್ವೇಷನ್ ಆಗಿರ್ಬೋದು, ಅವುಗಳ ಬಗ್ಗೆ ಕೂಡ ತಿಳ್ಕೊಂಡು ಆಪ್ಷನ್ ಎಂಟ್ರಿಗಳನ್ನ ಮಾಡಿ ಅಂತ ಕೂಡ ಮಾಹಿತಿಗಳನ್ನು ಕೊಟ್ಟಿದ್ವಿ. ಸೊ ಅಭ್ಯರ್ಥಿಗಳಿಗೆ ಮಾಹಿತಿಗಳು ತಲುಪಿದೆಯಲ್ಲ ಗೊತ್ತಾಗ್ತಿಲ್ಲ, ಮತ್ತು ಇನ್ನೂ ಹೆಚ್ಚುವರಿ ಡೌಟ್ಸ್ ಇದೆ ಗೊತ್ತಾಗ್ತಿಲ್ಲ ನಮಗೆ ಅಂತಕ್ಕಂಥ ಅಭ್ಯರ್ಥಿ ಕೂಡ ಇರೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್. ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋರ ಮುಖಾಂತರ, ಯಾಕಂದ್ರೆ 100 ಐಡಿಗಳು ಬಂದಾಗ ನಮಗೆ ಮೆಸೇಜ್ ಯಾವ ಒಂದು ಅಭ್ಯರ್ಥಿಗಳ ಕಡೆಯಿಂದ ಬರುತ್ತೆ, ಮತ್ತು ನಿಮ್ಮ ಎಲ್ಲರ ಮೆಸೇಜ್ ನಮಗೆ ತಲುಪ್ತೇನೆ ಹೋಗಬಹುದಾಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆದಂತ ನಂತರದಲ್ಲಿ ನಾವು ಕೂಡ ಗೈಡ್ ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ ಯಾವ ತರ ಅಭ್ಯರ್ಥಿಗಳು ಕಾಲೇಜನ್ನು ಆಯ್ಕೆ ಮಾಡಬೇಕು, ಎಷ್ಟು ಕಾಲೇಜ್ಗಳನ್ನು ಆಯ್ಕೆ ಮಾಡಬೇಕು, ನಿಮ್ಮೊಂದು ಪರ್ಸೆಂಟೇಜ್ ಯಾವ ತರ ಇದೆ, ನಿಮ್ಮೊಂದು ರಿಸರ್ವೇಷನ್ಗಳೇನಿದೆ, ನೀವು ಯಾವ ಡಿಸ್ಟಿಕ್ಗೆ ಸೇರಿದ್ದೀರಾ, ಈ ತರ ಒಂದು ಆಧಾರದ ಮೇಲೆ ಪ್ರಕ್ರಿಯೆಗಳು ಯಾವ ತರ ಇದೆ B.Edದು ಅದೆಲ್ಲವನ್ನು ಕೂಡ ನಾವು ವಿವರಣೆಯನ್ನು ಕೊಡಬಹುದಾಗಿರುತ್ತೆ ನಿಮಗೆ ವೈಯಕ್ತಿಕವಾಗಿ. ಸೊ ಹೆಚ್ಚುವರಿ ಮಾರ್ಗದರ್ಶನ, ಸೂಕ್ತ ಸಲಹೆಗಳು ಬೇಕು. ಮತ್ತು ಈ ರೌಂಡಲ್ಲಿ ಸ್ಟಾರ್ಗಳು ಬಂದಿದ್ದಾವೆ, ನಮಗೆ ಸೀಟ್ ಸಿಕ್ಕಿಲ್ಲ, ಸರ್ಕಾರಿ ಕೋಟ ಸೀಟಿನ ಅಗತ್ಯ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಮುಖಾಂತರ ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೋಬಹುದಾಗಿರುತ್ತೆ. ಸೊ ನಿಮಗೆ ಹೇಳ್ತಿರ್ತಕ್ಕಂಥ ವಿಷಯಗಳು ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ 100 ಐಡಿಗಳ ಕಡೆಯಿಂದ ಮೆಸೇಜ್ ಬಂದಾಗ ನಮಗೆ ಎಲ್ಲ ಮೆಸೇಜ್ಗಳಿಗೆ ರಿಪ್ಲೈ ಕೊಡ್ಲಿಕ್ಕೆ ಆಗದೆ ಹೋಗಬಹುದು. ಮತ್ತು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಹೆಸರಿನ ಪಕ್ಕ ಕಿರೀಟ ಸಿಂಬಲ್ ಬರುತ್ತೆ, ಆ ಮುಖಾಂತರ ನಿಮ್ಮ ಐಡಿ ನಮಗೆ ಬೇಗ ತಲುಪುತ್ತೆ. ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಈ ತರ ಮಾಹಿತಿಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ ಅಂತ ತಿಳಿಸ್ತಾ ಇದೀಗ ಇಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ಆದಷ್ಟು ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ ಕೂಡ ಅಭ್ಯರ್ಥಿಗಳಿಗೆ. ಸ್ಟಾರ್ ಮಾರ್ಕ್ ಬಂದಿರೋದಕ್ಕೆ ರೀಸನ್ ಇಲಾಖೆ ಕಡೆಯಿಂದ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಕಾಲೇಜಿನ ಮಿತಿ ಇರೋದಿಲ್ಲ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆ ಒಂದು ರೀಸನಿಂದ ಅಭ್ಯರ್ಥಿಗಳು ಎಷ್ಟಿಗೆ ಕಾಲೇಜ್ ಬೇಕಾದ್ರೂ ಆಯ್ಕೆ ಮಾಡಬಹುದಾಗಿರುತ್ತೆ. ಅಭ್ಯರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡದ ಹೊರತಾಗಿ ಸೀಟು ಬೇರೆ ಕಾಲೇಜಲ್ಲಿ ಲಭ್ಯ ಇದ್ರೂ ಕೂಡ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಅಂತಕ್ಕಂಥ ಮಾಹಿತಿನ ಇಲಾಖೆಯವರು ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಕೊಟ್ಟರು. ಮತ್ತೆ ಒಂದು ಸ್ಟಾರ್ ಮಾರ್ಕ್ ಅಲ್ಲಿ ಬಂದಿರೋಂಥ ಅಭ್ಯರ್ಥಿಗಳಲ್ಲಿ ಕೂಡ ಕೊಟ್ಟಿದ್ದಾರೆ, ನೀವು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿಲ್ಲ ಅಥವಾ ನೀವು ಆಯ್ಕೆ ಮಾಡಿರುವಂಥ ಕಾಲೇಜಲ್ಲಿ ನಿಮಗೆ ಸೀಟ್ ಇಲ್ಲ ಅಂತಕ್ಕಂಥ ಒಂದು ರೀಸನ್ ಆಗಿರುತ್ತೆ. ಅಭ್ಯರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಲೇಬೇಕಾಗುತ್ತೆ. ಮತ್ತೆ ಹೆಚ್ಚಿಗೆ ಕಾಲೇಜ್ ಆಯ್ಕೆ ಮಾಡಿ ಅಂದ ತಕ್ಷಣ ಅಭ್ಯರ್ಥಿಗಳು ಹೆಚ್ಚಿಗೆ ಕಾಲೇಜನ್ನು ಸುಮ್ಮನೆ ಕೊಟ್ಬಿಟ್ಟು ಇಲ್ಲ ನನಗೆ ಈ ಡಿಸ್ಟಿಕಲ್ಲಿ ಈ ತಾಲೂಕಲ್ಲಿ ಮಾತ್ರ ಸಿಕ್ಕರೆ ಹೋಗ್ತೀನಿ, ನಾನು ಅಲ್ಲಿ ಸಿಕ್ಕಿದೆ ನನಗೆ ಹೋಗಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಅಭ್ಯರ್ಥಿಗೆ 2 ಬಾರಿ ಅವಕಾಶ, ಅಂದರೆ ಒಂದು ಬಾರಿ ಒಬ್ಬ ಅಭ್ಯರ್ಥಿಗೆ ಒಂದು ಅವಕಾಶ ಮಾತ್ರ ಅಂತ ಮಾಹಿತಿನ ಕೊಟ್ಟರೆ ಸಿಕ್ಕಿರೋಂಥ ಕಾಲೇಜ್ ಬೇಡ ಅಂತಕ್ಕಂಥ ಸಂದರ್ಭದಲ್ಲಿ. ಸೊ ಅಂದರೆ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಒಬ್ಬ ಅಭ್ಯರ್ಥಿಗೆ 2 ಬಾರಿ ಮಾತ್ರ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಕಾಲೇಜ್ ಬರುತ್ತೆ. 2ನೇ ಬಾರಿ ನಂತರ ಅಭ್ಯರ್ಥಿಗಳಿಗೆ ಕನ್ಸಿಡರ್ ಮಾಡೋದಿಲ್ಲ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ವಿಡಿಯೋಸ್ ಕೂಡ ಮಾಡಿದ್ವಿ, ಅದನ್ನು ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಅಥವಾ ಇನ್ನೂ ಹೆಚ್ಚುವರಿ ಗೈಡೆನ್ಸ್ ಬೇಕಿತ್ತು ಅಂದರೆ ಇನ್ಸ್ಟಾಗ್ರಾಮ್ ಮುಖಾಂತರ ಸಂಪರ್ಕ ಮಾಡಬಹುದು. ಸೊ ಈಗ ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ನೀವು ಕಾಲೇಜನ್ನು ಜಾಸ್ತಿ ಆಯ್ಕೆ ಮಾಡಬೇಕು. ಮತ್ತು ಇನ್ನೊಂದು ನನಗೆ ನನ್ನ ಡಿಸ್ಟಿಕ್ಗೆ ಬೇಕು, ನನ್ನ ತಾಲೂಕು ಬೇಕು, ಹಾಗೆ ಹೀಗೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸೀಟು ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಕೆಲವೊಂದು ಭಾಗದ ಅಭ್ಯರ್ಥಿಗಳಿಗೆ ಹೆವಿ ಸ್ಟಾರ್ ಮಾರ್ಕ್ಗಳೇ ಬಂದಿರುವಂತಿರುತ್ತೆ. ಆ ಒಂದು ಡಿಸ್ಟ್ರಿಕ್ಟ್ಸ್ಗಳನ್ನೇ ನೀವು ಆಯ್ಕೆ ಮಾಡ್ತಿದ್ರೆ ಅಭ್ಯರ್ಥಿಗಳಿಗೆ ಸೀಟ್ ಸಿಗುವಂಥ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ನಿಮ್ಮ ಒಂದು ಲಕ್ ಇದ್ರೆ ಸಿಗ್ಬೋದಾಗಿರುತ್ತೆ, ಸಿಗೋದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಒಂದು ಲಕ್ ಮ್ಯಾಟರ್ ಆಗುತ್ತೆ. ಇಲ್ಲ ಅಂತಂದ್ರೆ ಅಭ್ಯರ್ಥಿಗಳು ಕೊನೆ ರೌಂಡ್ ತನಕ ಸ್ಟಾರ್ ಆಗಾಗೆ ಬರ್ತಾಯಿತ್ತು ಅಂದರೆ ನೆಕ್ಸ್ಟ್ ರೌಂಡ್ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಥರ ಹೋಗಬೇಕಾಗಬಹುದೇನೋ. ಆ ಕಾರಣಕ್ಕೆ ಹೇಳ್ತಿರುವಂಥದ್ದು ಸರಿಯಾಗಿ ಅರ್ಥ ಮಾಡ್ಕೊಂಡು ಈ ಒಂದು B.Edನ ಪ್ರಕ್ರಿಯೆಗಳನ್ನು ಅಭ್ಯರ್ಥಿಗಳು ಮುಂದಿನ ಹೆಜ್ಜೆ ಇಟ್ಟಾಗ ನಿಮಗೆ ಮತ್ತು ಇವಾಗ ಸೀಟು ಅಂದರೆ ಹಾಸ್ಟೆಲ್ PGನೋ ಮಾಡ್ಕೊಂಡು ಓದ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ಬೇಕರೆ ಯಾವ ಒಂದು ಭಾಗದಲ್ಲಿ ಇವಾಗ ಸೌತ್ ಕರ್ನಾಟಕದಲ್ಲಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಕಾಲೇಜುಗಳಲ್ಲಿ ಸೀಟ್ ಅಲಾಟ್ಮೆಂಟ್ ಅಂದರೆ ಆಗ್ತಿರುತ್ತೆ. ಕಾರಣ ಏನಂದ್ರೆ ಅಭ್ಯರ್ಥಿಗಳಿಗೆ ಹೆಚ್ಚಿಗೆ ಕಾಲೇಜುಗಳಿದ್ದಾವೆ. ಈಗ ಬ್ಯಾಂಗ್ಳೂರ್ ಅಂತ
ಉದಾಹರಣೆಗೆ ಹೇಳ್ತಿರೋದು ಬ್ಯಾಂಗ್ಳೂರ್ ಅಂತಕ್ಕಂಥ ಒಂದೇ ಜಿಲ್ಲೆಯಲ್ಲಿ ಅಧಿಕ ಕಾಲೇಜುಗಳಿದೆ ಅಭ್ಯರ್ಥಿಗಳು. ಇಲ್ಲಿ ಕಾಲೇಜುಗಳನ್ನ ಆಯ್ಕೆ ಮಾಡಿದಾಗ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ಹಾಸ್ಟೆಲ್ ಪಿಜಿನೋ ಮಾಡ್ಕೋತೀರಾ ಅಂದ್ರೆ. ಬಟ್ ಇನ್ನೊಂದು ಅದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಮತ್ತೆ ಇನ್ನೊಂದು ಕಾಲೇಜುಗಳ ಬಗ್ಗೆ ವಿಚಾರಿಸಬೇಕಿರುತ್ತೆ ಅಭ್ಯರ್ಥಿಗಳು. ಏನೇನು ವಿಚಾರಿಸಬೇಕು ಏನಿದೆ ಅಂತ ನಮ್ಮ ಒಂದು ವಿಡಿಯೋಸಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದೆ. ಮೆಂಬರ್ ಓನ್ಲಿ ಕೂಡ ಅಭ್ಯರ್ಥಿಗಳು ಜಾಯ್ನ್ ಆಗ್ಬೋದಾಗಿರುತ್ತೆ. ಅಲ್ಲಿ ವಿಡಿಯೋಸ್ನ ವೀಕ್ಷಣೆ ಮಾಡೋದಿರುತ್ತೆ. ಕಾಲೇಜ್ ಬಗ್ಗೆ ಏನೇನು ವಿಚಾರಿಸಬೇಕು ಅಭ್ಯರ್ಥಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಅಭ್ಯರ್ಥಿಗಳು ಸುಮ್ಮನೆ ಕಾಲೇಜ್‌ಗಳನ್ನ ಆಯ್ಕೆ ಮಾಡಬೇಕು ಅಂತ 100, 150, 200 ಕಾಲೇಜ್‌ಗಳನ್ನ ಆಯ್ಕೆ ಮಾಡೋದಲ್ಲ. ಆಯ್ಕೆ ಮಾಡಿದ್ಮೇಲೆ ಯಾವುದೋ ಒಂದು ಕಾಲೇಜ್ ಸಿಕ್ಕಾಗ ಆ ಕಾಲೇಜಲ್ಲಿ ನಿಮ್ಗೆ ಅಧಿಕ ಫೀಸ್ ಕೇಳ್ಬೋದು, ಇನ್ನೊಂದು ಮತ್ತೊಂದು ಏನಾದ್ರು ಕೇಳ್ಬೋದು ಅಥವಾ ನಿಮ್ಗೆ ಬೇಕಿರುವಂಥ ಅಗತ್ಯ ಇರತಕ್ಕಂಥ ಒಂದು ಅಂಶಗಳು ಇಲ್ಲದೆ ಹೋಗ್ಬೋದಾಗಿರುತ್ತೆ. ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕು, ಏನು ಎತ್ತ ಪ್ರತಿಯೊಂದು ಅಂಶನ ಬಗ್ಗೆ ಮಾಹಿತಿನ ಕೂಡ ತಿಳಿಸ್ತೀವಿ. ಕಾಲೇಜಿನ ಯಾವ ಥರ ಆಯ್ಕೆ ಮಾಡಬೇಕು ಅಂತನೂ ಕೂಡ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ತಿಳಿಸ್ತಾ ಇರೋದೇನೆಂದ್ರೆ ಸರಿಯಾಗಿ ವಿಚಾರಿಸಿ ನೀವು ಹೆಜ್ಜೆ ನೆಡಬೇಕಿರುತ್ತೆ. ಸೊ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಮಾಹಿತಿಗಾಗಿ ಅಭ್ಯರ್ಥಿಗಳು ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಹೆಚ್ಚುವರಿ ಮಾಹಿತಿ ಬೇಕಿತ್ತು ಅಂದ್ರೆ ಇನ್ಸ್ಟಾ ಮುಖಾಂತರನೂ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ನೀವು ಮಾಡ್ತಿರ್ತಕ್ಕಂಥ ಮಿಸ್ಟೇಕ್ಸ್ ಇಂದ ನಿಮಗೆ ಸೀಟ್ ಸಿಗ್ತಿಲ್ಲ ಅಷ್ಟೇ ಅಭ್ಯರ್ಥಿಗಳೇ. ಆ ಒಂದು ಮಿಸ್ಟೇಕ್ಸ್‌ನ ಮಾಡಬೇಡಿ. ನಿಮಗೆ ಸೀಟ್ ಅಂತಕ್ಕಂಥದ್ದು ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ರೌಂಡ್ಸ್ ಹೋಗ್ತಾ ಹೋಗ್ತಾ ಸೀಟ್‌ಗಳ ಸಂಖ್ಯೆನೂ ಕಡಿಮೆ ಆಗ್ತಿರುತ್ತೆ. ಅದ್ರ ಕಡೆನೂ ಕೂಡ ಗಮನ ಹರಿಸಿ.